ಎಲ್ಲರಿಗೂ ನಮಸ್ಕಾರ. ಸ್ವಾತಿಸ್ ಕುಕಿಂಗ್ಗೆ ಸ್ವಾಗತ. ಇವತ್ತು ನಾವು ಮಲೆನಾಡಿನ ಸ್ಪೆಷಲ್ ಆದ ನೀರು ದೋಸೆ ಹಾಗೂ ಕಾಯಿ ಹಾಲು ಮಾಡೋದನ್ನು ಹೇಗೆ ಅಂತ ನೋಡೋಣ. ಈ ಲೋಟದಲ್ಲಿ 2 ಲೋಟ ಅಕ್ಕಿಯನ್ನು ರಾತ್ರಿ ಚೆನ್ನಾಗಿ ವಾಶ್ ಮಾಡಿ ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೊಂದು ಸಲ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಅಕ್ಕಿಯನ್ನು ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ಹಿಟ್ಟನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಎಕ್ಸ್ಟ್ರಾ ನೀರನ್ನು ಹಾಕೋಬೇಕು. ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ, ಅದನ್ನು ನೋಡಿಕೊಂಡು ಹಾಕೋಬೇಕು. ಹಿಟ್ಟು ತುಂಬ ದಪ್ಪ ಇದ್ದರೆ ದೋಸೆ ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ. ಸೊ ನೋಡಿ, ದೋಸೆ ಹಿಟ್ಟನ್ನ ಇಷ್ಟು ನೀರಾಗಿ ಇದ್ದರೆ ಸಾಕಾಗುತ್ತೆ. ಸ್ವಲ್ಪ ಇದಕ್ಕೆ ನಾನು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ, ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ದೋಸೆ ಹಿಟ್ಟು ಈಗ ರೆಡಿಯಾಗಿದೆ. ಈಗ ಕಾಯಿ ಹಾಲು ಮಾಡ್ಕೋತೀನಿ. ಈ ಬೌಲ್ನಲ್ಲಿ ಕಾಯಿ ತೊಗೊಂಡಿದ್ದೀನಿ. ಇದು ಒಂದು ಕಾಯಿನಲ್ಲಿ ಅರ್ಧ ಹೋಳಿಗೆ ಕಾಯಿ ಆಗೋಷ್ಟು ಇದೆ. ಕಾಯಿ ಹಾಲು ನೀರು ದೋಸೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇಲ್ಲಿ ಮಿಕ್ಸಿ ಜಾರ್ಗೆ ಕಾಯಿ, 2 ಏಲಕ್ಕಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಆದಷ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ತುಂಬ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ, ಸ್ವಲ್ಪ ನೀರು ಹಾಕಿದರೆ ಸಾಕಾಗುತ್ತೆ. ಇಲ್ಲಿ ನಾನು ಪುಡಿ ಬೆಲ್ಲನ ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ನಾನು 4ರಿಂದ 5 ಸ್ಪೂನಷ್ಟು ಪುಡಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟು ಜಾಸ್ತಿ ಬೇಕು ಅನಿಸಿದವರು ಜಾಸ್ತಿ ಬೆಲ್ಲನ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಈಗ ಕಾಯಿ ಹಾಲು ರೆಡಿಯಾಗಿದೆ. ಈಗ ಗ್ಯಾಸ್ ಮೇಲೆ ದೋಸೆ ತವ ಕಾಯೋಕ್ಕೆ ಇಟ್ಕೊಂಡು ತವ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನಾನ್ ಸ್ಟಿಕ್ನಲ್ಲಿ ಮಾಡೋದ್ರಿಂದ ಆಯಿಲ್ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಆದರೆ ನಾನು ಇಲ್ಲಿ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ನೀರು ದೋಸೆನ ಈ ರೀತಿ ಹಾಕ್ಕೋಬೇಕು. ಉದ್ದಿನ ದೋಸೆ ಹಾಕೋ ಹಾಗೆ ಇಲ್ಲಿ ನೀರು ದೋಸೆನ ಹಾಕಲಿಕ್ಕೆ ಬರೋದಿಲ್ಲ. ಒಂದು ಸೌಟ್ ಹಿಟ್ಟು ತಗೊಂಡು ಹೀಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸೈಡ್ನಲ್ಲಿರುವ ಗ್ಯಾಪ್ನೆಲ್ಲ ನಾನು ಹೀಗೆ ಫಿಲಪ್ ಮಾಡ್ಕೋತಾ ಇದ್ದೀನಿ. ಹೀಗೆ ಫಿಲಪ್ ಎಲ್ಲ ಮಾಡ್ಕೊಂಡ ನಂತರ ಇದನ್ನು ಕ್ಲೋಸ್ ಮಾಡಿ. ನಂತರ ಒಂದು 2 ಮಿನಿಟ್ಸ್ ಬಿಟ್ಟು ಇದನ್ನು ಚೆಕ್ ಮಾಡಿ. ಬಿಸಿ ಬಿಸಿಯಾದ ನೀರು ದೋಸೆ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಈಸಿಯಾಗಿ ದೋಸೆ ಹೇಳ್ತಾ ಇದೆ ಅಂತ ಹೇಳಿ. ಇದನ್ನು ತೆಗೆದು ನಾನು ಒಂದು ಚಿಬ್ಲು ಅಂತ ಹೇಳ್ತಾರೆ, ಇದ್ರ ಮೇಲೆ ಹಾಕೋತಾ ಇದ್ದೀನಿ. ಇಲ್ಲಿ ಹಿಟ್ಟು ಏನಾಗುತ್ತೆ ಅಂದರೆ, ದೋಸೆ ಮಾಡ್ತಾ ಇಲ್ಲಿ ನೀರು ಮೇಲೆ ಬಂದು ಹಿಟ್ಟು ಕೆಳಗೆ ಹೋಗಿರುತ್ತೆ. ಸೊ ಇದನ್ನು ನೋಡಿಕೊಂಡು ಚೆಕ್ ಮಾಡಿ. ನೋಡಿ, ದಪ್ಪ ದಪ್ಪ ಇಲ್ಲಿ ಹಿಟ್ಟು ಕಾಣಿಸ್ತಾ ಇದೆ. ಸೊ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಮತ್ತೆ ನೀರು ಹಾಕ್ಕೊಳ್ಳೋದ್ರಿಂದ ತೆಳ್ಳಗಾಗುತ್ತೆ. ದಪ್ಪ ಇರೋದ್ರಿಂದ ಮತ್ತೆ ದೋಸೆ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ನೀರಾಗಿದ್ದರೆ ದೋಸೆ ತೆಳ್ಳಗೆ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಮತ್ತೆ ನಾನು ದೋಸೆ ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ. ನಾನು ಮತ್ತೆ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ಈಗ ದೋಸೆ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ನಿಮಗೆ ಒಂದು ವಿಷಯ ಹೇಳಬೇಕು. ಏನು ಅಂದರೆ, ಇಲ್ಲಿ ದೋಸೆ ಆದಮೇಲೆ ದೋಸೆನ ಒಂದ್ರ ಮೇಲೆ ಒಂದು ಹಾಕೋದ್ರಿಂದ ಇದು ನೀರು ದೋಸೆ ಆಗಿರೋದ್ರಿಂದ ತುಂಬ ಅಂಟಾಗಿರುತ್ತೆ. ಉದ್ದಿನ ದೋಸೆ ಹಾಗೆ ಒಂದ್ರ ಮೇಲೆ ಒಂದು ಹಾಕಿದ್ರೆ ಇದು ಸಪ್ರೇಟ್ ಆಗೋದಿಲ್ಲ. ಒಂದ್ರ ಮೇಲೆ ಒಂದು ಹಾಕಿದ್ರೆ ದೋಸೆ ಹರಿದೋಗುತ್ತೆ. ಸೊ ಇದನ್ನ ಬೇರೆ ಬೇರೆಯೇ ಇಟ್ಟು ತಣ್ಣಗಾದ್ಮೇಲೆ ನಾವು ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಇದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ದೋಸೆ ಹರಿದೋಗುತ್ತೆ. ನಾನು ದೋಸೆನ ಈ ಚಿಬ್ಲು ಅಂತ ಹೇಳ್ತಾರೆ, ಇದರಲ್ಲಿ ಹಾಕ್ಕೊಂಡು ತಣ್ಣಗಾದ್ಮೇಲೆ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತೀನಿ. ಈಗ ಬಿಸಿ ಬಿಸಿಯಾದ ನೀರು ದೋಸೆ ರೆಡಿಯಾಗಿದೆ. ನೀರು ದೋಸೆ ಮತ್ತು ಕಾಯಿ ಹಾಲು ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು. ನಿಮಗೂ ಈ ರೆಸಿಪಿ ಇಷ್ಟ ಆದಲ್ಲಿ ನೀವು ಒಮ್ಮೆ ಈ ರೆಸಿಪಿನ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.